ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಸತ್ಯಣ್ಣನ ಮಾಸ್ ಪ್ಲಾನಿನಿಂದ ಅಜಿತ್ ಮತ್ತು ಭೂಮಿ ಒಂದಾಗುವ ಭಾವುಕ ಕ್ಷಣಗಳು ಮೂಡಿಬರಲಿವೆ. ಸತ್ಯಣ್ಣ ಭೂಮಿಗೆ ಸಾಕ್ಷಿ ಸಮೇತ ಅಜಿತ್ ಬರೆದಿದ್ದ ಲವ್ ಲೆಟರನ್ನು ತೋರಿಸಿ ಅವನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂಬ ಸತ್ಯವನ್ನು ಬಯಲು ಮಾಡ್ತಾನೆ. ಅಜಿತ್ ತನ್ನ ಮೇಲೆ ಇಟ್ಟಿರುವ ಬೆಟ್ಟದಷ್ಟು ಪ್ರೀತಿಯನ್ನು ಪತ್ರದ ಮೂಲಕ ಅರಿತುಕೊಂಡ ಭೂಮಿ ಸತ್ಯಣ್ಣನ ಮಾತಿಗೆ ಗೌರವ ಕೊಟ್ಟು ಅಜಿತ್ ಹತ್ತಿರ ಮಾತನಾಡಲು ಒಪ್ಪಿಕೊಳ್ತಾಳೆ. ಇತ್ತ ಭೂಮಿ ಮತ್ತು ಸತ್ಯಣ್ಣನ ಸಂಚನ್ನು ಕೇಳಿಸಿಕೊಂಡ ದೇವಯಾನಿ ಅಂಜು ಇನ್ನೇನು ಭೂಮಿ ಮನೆ ಬಿಟ್ಟು ಹೋಗಬೇಕಿತ್ತು. ಈ ಸತ್ಯಣ್ಣ ಎಲ್ಲವನ್ನೂ ಉಲ್ಟಾ ಮಾಡಿಬಿಟ್ಟನಲ್ಲ. ಭೂಮಿ ಅಜಿತ್ ಹತ್ತಿರ ಮಾತನಾಡುವ ಮುನ್ನ ನಾವೇ ಹೋಗಿ ಅಜಿತ್ನನ್ನು ಎತ್ತಿ ಕಟ್ಟಬೇಕು ಎಂದು ಅಜಿತ್ ರೂಮ್ ಕಡೆಗೆ ಓಡುತ್ತಾರೆ. ದೇವಯಾನಿ ಅಜಿತ್ ಬಳಿ ಬಂದು, ಅಜಿತ್, ಸಂಗೀತ ಇಷ್ಟಪಡುವಂತೆ ನೀವಿಬ್ಬರು ಒಂದಾಗಿರಬೇಕು. ಒಂದೇ ಒಂದು ಸಲ ಕೋಪ ಮರೆತು ಭೂಮಿನ ಕ್ಷಮಿಸು ಎಂದು ನಾಟಕೀಯವಾಗಿ ಮಾತನಾಡುತ್ತಿರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಭೂಮಿ, ಅಜಿತ್ ಸಾಹೇಬ್ರೆ, ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದರೂ ಯಾಕೆ ದೂರ ಹೋಗುತ್ತಿದ್ದೀರಿ ಎಂದು ನೇರವಾಗಿ ಪ್ರಶ್ನಿಸ್ತಾಳೆ. ಅಜಿತ್ ಮೊದಲು ತಾನು ಪ್ರೀತಿಸಿಲ್ಲ ಎಂದು ನಿರಾಕರಿಸಿದಾಗ ಭೂಮಿ ಅವನು ಬರೆದ ಲವ್ ಲೆಟರನ್ನು ಸಾಕ್ಷಿಯಾಗಿ ತೋರಿಸಿ ಅವನ ಪ್ರೀತಿಯನ್ನು ಒಪ್ಪಿಸ್ತಾಳೆ. ಅಷ್ಟೇ ಅಲ್ಲದೆ ಒಪ್ಪಂದದ ಪತ್ರದ ವಿಷಯವನ್ನು ನಾನು ಅತ್ತೆಗಾಗಲಿ ಅಶ್ವಿನಿಗಾಗಲಿ ಎಲ್ಲೂ ಹೇಳಿಲ್ಲ. ಅಶ್ವಿನಿಗೆ ಈ ಪತ್ರ ಹೇಗೆ ಸಿಕ್ಕಿತೋ ನನಗೆ ಗೊತ್ತಿಲ್ಲ. ಈ ಯಾವುದೇ ತಪ್ಪಿಗೆ ನಾನು ಕಾರಣವಲ್ಲ ಎಂದು ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸ್ತಾಳೆ. ಇವರಿಬ್ಬರ ಸಂಭಾಷಣೆಯನ್ನು ತಡೆಯಲು ದೇವಯಾನಿ ಮಧ್ಯಪ್ರವೇಶಿಸಿ, ಹಾಗಾದರೆ ಅಶ್ವಿನಿ ಹೇಳಿದ ಒಪ್ಪಂದದ ಮಾತು ನಿಜವೇ ಎಂದು ಕೆದಕಲು ನೋಡಿದಾಗ ಭೂಮಿ, ದಯವಿಟ್ಟು ಈಗ ಯಾವುದನ್ನು ಕೇಳಬೇಡಿ, ನನಗೆ ಅಜಿತ್ ಸಾಹೇಬರ ಜೊತೆ ಮಾತನಾಡಲು ಬಿಡಿ ಎಂದು ಅವಳು ಬಾಯಿ ಮುಚ್ಚಿಸ್ತಾಳೆ. ಭೂಮಿ ತಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದಾಗ ಅಜಿತ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಲ್ಲಿಗೆ ಬರುವ ಸತ್ಯನ, ನಮ್ಮ ಭೂಮಿ ಯಾವ ತಪ್ಪು ಮಾಡಿಲ್ಲ ಅಂತ ಈಗಲಾದರೂ ಅರ್ಥವಾಯ್ತಲ್ಲ ಅಜಿತ್, ಇನ್ನು ನಿಮ್ಮ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಹೇಳ್ಕೊಳ್ಳಿ ಎಂದು ಇಬ್ಬರನ್ನು ಒಂದು ಮಾಡ್ತಾನೆ. ಅಜಿತ್ ಭಾವುಕನಾಗಿ, ಭೂಮಿ, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಅಶ್ವಿನಿ ಮಾತು ಕೇಳಿ ದೊಡ್ಡ ತಪ್ಪು ಮಾಡಿದೆ, ಕೋಪದಲ್ಲಿ ಏನೇನೋ ಅಂದುಬಿಟ್ಟೆ ಎಂದು ಕ್ಷಮೆ ಕೇಳ್ತಾನೆ. ಈ ವೇಳೆಗೆ ಭೂಮಿ, ನಾನು ಮನೆ ಬಿಟ್ಟು ಹೋಗುತ್ತಿರಲಿಲ್ಲ ಸಾಹೇಬ್ರೆ, ನೀವೇ ನನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಕ್ಕೆ ಹೊರಟಿದೆ ಎಂದಾಗ ಅಜಿತ್ ಆಶ್ಚರ್ಯದಿಂದ, ನಾನು ನಿನ್ನ ಬಟ್ಟೆ ಪ್ಯಾಕ್ ಮಾಡಲೇ ಇಲ್ಲ ಭೂಮಿ, ನಾನು ಬರುವಷ್ಟರಲ್ಲಿ ನೀನೇ ಪ್ಯಾಕ್ ಮಾಡಿದ್ದೀಯಾ ಅಂದುಕೊಂಡೆ ಎಂತಾನೆ. ಇಬ್ಬರು ಬಟ್ಟೆ ಪ್ಯಾಕ್ ಮಾಡಿಲ್ಲ ಎಂದಾಗ, ಹಾಗಾದರೆ ಈ ಮನೆಯಲ್ಲಿ ನಮ್ಮಿಬ್ಬರನ್ನು ದೂರ ಮಾಡಲು ಬಟ್ಟೆ ಪ್ಯಾಕ್ ಮಾಡಿದ ಆ ಮೂರನೇ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಹೇಳುತ್ತದೆ. ಇದನ್ನು ಕೇಳಿ ಪಕ್ಕದಲ್ಲಿ ನಿಂತಿದ್ದ ದೇವಯಾನಿ ಮತ್ತು ಅಂಜು, ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ದರೆ ನಾವೇ ಸಿಕ್ಕಿ ಬೀಳ್ತೇವೆ ಎಂದು ಬೆವತು ನಡುಗುವ ರೋಚಕ ತಿರುವಿನೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.